ರಾಮ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ರಾಮ ಮಂದಿರಕ್ಕೆ ಬಂದು ರಾಮಲಲ್ಲನನ್ನ ಕಣ್ತುಂಬಿಕೊಳ್ಳೋಕೆ ಕಾತರರಾಗಿದ್ದಾರೆ. ಏನು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಗಿದಿದೆ. ಆ ಕಾರ್ಯಕ್ರಮದ ನಂತರದಲ್ಲಿ ಸ್ವಚ್ಛತಾ ಕಾರ್ಯಗಳು ಕೂಡ ನಡೀತಾ ಇದೆ. ಸ್ವಚ್ಛತಾ ಕಾರ್ಯಗಳನ್ನು ನಡೆಸಿದ ನಂತರದಲ್ಲಿ ಮಂದಿರದ ದ್ವಾರವನ್ನ ಬಂದ್ ಮಾಡಲಾಗುತ್ತೆ. ಸಾಮಾನ್ಯರಿಗೆ, ರಾಮ ಭಕ್ತರಿಗೆ ಮಂದಿರ ಹಾಗೆ ಮಂದಿರದ ರಾಮಲಲ್ಲನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ. ಹೀಗಾಗಿ ನಾವು ಅನೇಕ ಕನ್ನಡಿಗರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಶ್ರುತಿ 10 ದಿನ ಆದರೂ ಪರವಾಗಿಲ್ಲ, ನಾವಿಲ್ಲಿಂದ ಹೋಗೋದಿಲ್ಲ, ರಾಮಲಲ್ಲನ ದರ್ಶನವನ್ನ ಮಾಡ್ಕೊಂಡೇ ಹೋಗೋದು ಅಂತ ಹೇಳಿ. ನಾಳೆ ಆ ಎಲ್ಲರಿಗೂ ಕೂಡ ರಾಮನ ದರ್ಶನ ಸಿಗತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಶ್ರುತಿ, ಮೋಸ್ಟ್ಲಿ ನೀವೇ ಹೇಳ್ದಂಗೆ ಎಷ್ಟೇ ದಿನ ಆಗ್ಲಿ, ಇಷ್ಟು ವರ್ಷನೇ ಕಾದಿದೀವಂತಪ್ಪ, 10-15 ದಿನ ಯಾವ ಲೆಕ್ಕ, ನಾವು ಇದ್ದು ರಾಮನನ್ನ ಕಣ್ತುಂಬಿಕೊಂಡೇ ಇಲ್ಲಿಂದ ಹೋಗ್ತೀವಿ ಅಂತ ರಾಮ ಭಕ್ತರು ಇನ್ನೂ ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಕಾರಣ ಎಷ್ಟು ಚಳಿ ಅಂದ್ರೆ ರಾಮನೂರಿನಲ್ಲಿ ನಿಲ್ಲೋಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಚಳಿ. ಬಟ್ ಆ ಚಳಿಯೂ ಕೂಡ ರಾಮನ ಮುಂದೆ ಲೆಕ್ಕಕ್ಕಿಲ್ಲ ಅಂತ ರಾಮನ ಭಕ್ತರು ಹೇಳ್ತಾರೆ. ಹಾಗಾಗಿ ಚಳಿಯೂ ಬೇಡ, ಬಟ್ ರಾಮನನ್ನ ನೋಡ್ಬೇಕು, ನಮ್ಮ ರಾಮನನ್ನ ಕಣ್ತುಂಬಿಕೊಳ್ಬೇಕು, ರಾಮನ ಆಶೀರ್ವಾದ ಪಡೆದುಕೊಳ್ಬೇಕು. ಇಷ್ಟು ವರ್ಷದ ಕಾಯುವಿಕೆಗೆ ನಮಗೆ ಉತ್ತರ ಸಿಕ್ಕಿದೆ ಅನ್ನುವಂತಹ ಸಂಭ್ರಮ ಮಾತ್ರ ರಾಮನೂರಿನಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ, ನೋಡೋದಕ್ಕೆ ಸಿಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಅದನ್ನ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ರಾಮನೂರಿನ ಸಂಭ್ರಮ ಮಾತ್ರ ಅಲ್ಲ, ರಾಮ ಮಂದಿರದ ಒಳಗಡೆ ಬಂದ್ರೆ ಎಷ್ಟು ಪದಗಳಲ್ಲಿ ವರ್ಣನೆ ಮಾಡಿದ್ರು ಕೂಡ ಸಾಕಾಗಲ್ಲ. ಅದೇ ಕಾರಣಕ್ಕೆ ರಾಮ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಪ್ರತಿಯೊಬ್ಬರ ಕನಸು ಸನಾತನ ಧರ್ಮದ ಸಂಕೇತವಾಗಿ ಇವತ್ತು ರಾಮ ಮಂದಿರ ನಿಂತಿದೆ ಅಂದ್ರೆ ಕೋಟ್ಯಾನು ಕೋಟಿಗಳ ಹಿಂದೂಗಳ ನಾಡಿ ಮಿಡಿತ ರಾಮ ಆಗಿದ್ದಾನೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ರಾಮ ನಮ್ಮವ, ಆತ ಜನ್ಮ ಪಡೆದಂತಹ ಸ್ಥಳದಲ್ಲಿ ನೆಲೆ ಊರಿರೋದು ಎಷ್ಟು ಖುಷಿ ಕೊಟ್ಟಿದೆ ರಾಮ ಭಕ್ತರಿಗೆ ಅಂತ. ನಿಜ ಶ್ರುತಿ, ನಾವು ಸತತವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ 7 ದಿನಗಳಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ರಾಮನೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಸಂಗತಿಗಳನ್ನು ನಿಮ್ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಹಾಗೇನೆ ಇದೀಗ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆದ ದಿನವೇನೆ ಮಂದಿರದ ಒಳಭಾಗ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ಮಾಡಿದೀವಿ. ಅದೇ ರೀತಿ ರಾಮ ಮಂದಿರದ ಹೊರಗಡೆಯ ಒಂದು ಲುಕ್ ಅನ್ನ ಕೂಡ ನಿಮ್ಗೆ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡ್ಬಿಡ್ತೀವಿ. ಕಾರಣ ಒಳಗಡೆ ಮಾತ್ರ ಅಲ್ಲ, ರಾಮ ಮಂದಿರದ ಹೊರಗಡೆ ನಿಂತು ನೋಡಿದ್ರು ಕೂಡ ಆ ಸುಂದರ ಕ್ಷಣಗಳನ್ನ ನೀವು ಕಣ್ತುಂಬಿಕೊಳ್ಳಬಹುದು ಅಂತ ಅನ್ಸುತ್ತೆ. ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಲಾಗಿದೆ ರಾಮ ಮಂದಿರದ ಹೊರಗಡೆ, ಎಷ್ಟು ಚೆನ್ನಾಗಿ ದೀಪಾಲಂಕಾರ ಮಾಡಲಾಗಿದೆ, ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಈ ಐತಿಹಾಸಿಕ ದಿನ, ಇದಕ್ಕೆ ಸಾಕ್ಷಿಯಾಗಿರೋದು ರಾಮ ಮಂದಿರ. ಆ ದೃಶ್ಯವನ್ನ ತೋರಿಸ್ತಾ ನಾವು ಹೋಗ್ತಾ ಇದೀವಿ. ಕ್ಯಾಮ್ರಾ ಪರ್ಸನ್ ಶಿವುಗೆ ಹೇಳ್ತಾ ಇದ್ದೀನಿ, ಹೊರಗಡೆಯ ನೋಟವನ್ನ ಕೂಡ ಒಂದ್ಸಾರಿ ಕನ್ನಡಿಗರಿಗೋಸ್ಕರ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೀವಿ. ಸ್ಮಿತಾ, ಹೊರಗಡೆನೂ ನೋಡ್ಬೇಕು ಅಂತ ಅನ್ಸುತ್ತೆ ಸುಂದರ ಕ್ಷಣಗಳು. ಮೋಸ್ಟ್ಲಿ ಇತಿಹಾಸದ ಪುಟಗಳಲ್ಲಿ ಬರೆದಿಡಬೇಕು ಅಂತ ಅನ್ಸುತ್ತೆ. ಈ ದಿನವನ್ನ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಸುದಿನ ಇವತ್ತು. ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ದಿನದಂದೇ ರಿಪಬ್ಲಿಕ್ ಕನ್ನಡ ಒಳಗಡೆ ಬಂದಿದೆ. ಮೋಸ್ಟ್ಲಿ ನಮ್ಮ ಸಂತೋಷ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಯಾರಿಗೇ ಆಗ್ಲಿ ಸಾಮಾನ್ಯ ವ್ಯಕ್ತಿ ಒಳಗಡೆ ಬಂದಾಗ, ರಾಮಲಲ್ಲನ ನೋಡಿದಾಗ, ರಾಮ ಮಂದಿರದ ಒಳಗಡೆ ಪ್ರವೇಶ ಪಡ್ಕೊಂಡಾಗ ಅವ್ರ ಖುಷಿಗೆ ಪಾರವೇ ಇರೋದಿಲ್ಲ. ಎಕ್ಸಾಕ್ಟ್ಲಿ ಹೊರಗಿನ ನೋಟ. ಮುಂದೆ ಕಳಿಸ್ಬಿಡೋಣ, ಸೋದರ ನಾವು ಬೀಳೋದು ಬೇಡ. ಮುಂದೆ ಬನ್ನಿ ಶಿವು. ಎಸ್, ಇದು ರಾಮ ಮಂದಿರದ ಹೊರಭಾಗದ ದೃಶ್ಯಗಳು. ರಾಮ ಹಾಗೆ ಸೀತೆಯ ವಿವಾಹ ಮಹೋತ್ಸವದ ಆ ಒಂದು ಚಿತ್ರಣವನ್ನ ಅಲ್ಲಿ ನೀಡಲಾಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈಗಲೂ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ವಿಶೇಷ ಆಹ್ವಾನಿತರು, ಹಾಗೆ ಪಾಸ್ ಅನ್ನ ಇರುವವರು. ಹೊರಗೆ ಹೋಗುವ ಪ್ರಯತ್ನ ಇದೀಗ ಎಲ್ಲರನ್ನ ಕೂಡ ಮನವಿ ಮಾಡಿ ಹೊರಗೆ ಕಳಿಸ್ತಾ ಇದ್ದಾರೆ. ಹೀಗಾಗಿ ನಾವು ಕೂಡ ಅಂದರೆ ದೇವಸ್ಥಾನದ ಒಂದು ನಿಯಮ ಅದನ್ನು ಪಾಲನೆ ಮಾಡಬೇಕು. ಹೀಗಾಗಿ ಹೊರಗೆ ಹೋಗ್ತಾನೆ ನಿಮಗೆ ಯಾವ ರೀತಿಯಾಗಿದೆ ಚಿತ್ರಣಗಳು ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸುತ್ತಲೂ ಕೂಡ ದೇವ ಲೋಕವನ್ನೇ ಸೃಷ್ಟಿ ಮಾಡದಂತೆ ಇಲ್ಲಿನ ಈ ಒಂದು ದೇವಸ್ಥಾನದ ವಾತಾವರಣ ಇರೋದು, ಇದರ ಕೆತ್ತನೆ ಅಥವಾ ಇದರ ನಿರ್ಮಾಣ ಕಾರ್ಯ ಎಲ್ಲವೂ ಕೂಡ ನಿಜಕ್ಕೂ ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವಾಗದೇ ಇರೋ ರೀತಿಯದ್ದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಪದೇ ವರ್ಣಾತೀತವಾಗಿದೆ ಈ ಒಂದು ರಾಮ ಮಂದಿರ ಅಂತ ಹೇಳಿ. ಇದೇ ಒಂದು ಮಂದಿರದ ನಿರ್ಮಾಣಕ್ಕೋಸ್ಕರ ನಡೆದ ಸಂಘರ್ಷಗಳು. LK ಅಡ್ವಾಣಿಯವರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಮಂದಿರ್ ವಹಿ ಬನಾಯಂಗೆ ಅಂತ ಮಾತ್ರ ಹೇಳಿದಲ್ಲದೆ ಭವ್ಯ ಮಂದಿರ್ ಬನಾಯಂಗೆ, ದಿವ್ಯ ಮಂದಿರ್ ಬನಾಯಂಗೆ ಅಂತ ಹೇಳಿದ್ರು. ಅದರಂತೆಯೇ ಇಲ್ಲಿ ನಿರ್ಮಾಣವಾಗಿರೋದು ಭವ್ಯವಾದ ಹಾಗೆ ದಿವ್ಯವಾದ ರಾಮ ಮಂದಿರ. ದೃಶ್ಯಗಳಲ್ಲಿ ನನ್ನ ಹಿಂಭಾಗದಲ್ಲೂ ಕೂಡ ಗಮನಿಸ್ತಿದ್ದೀರಿ.
ಇದೇ ವೇದಿಕೆ ಮೇಲೆ ನಿಂತು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರು ಮಾತನಾಡಿದ್ರು. ಹಾಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದೇ ಒಂದು ಜಾಗದಿಂದ ಮಾತನಾಡಿದ್ರು. ನಾವು ಅಲ್ಲೇ ಇದ್ದೀವಿ, ಅಲ್ಲಿಂದ ನೇರ ಪ್ರಸಾರದಲ್ಲಿ ನಿಮ್ಮವರೆಗೂ ಇಲ್ಲಾಗಿರುವ ಘಟನಾವಳಿಗಳನ್ನ ಮತ್ತೊಮ್ಮೆ ನೆನಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇದು ಕೇವಲ ಒಂದು ಮಂದಿರ ಅಲ್ಲ, ಬದಲಾಗಿ ಪರಕೀಯರ ದಾಳಿಯಿಂದ ಹುದುಗಿ ಹೋಗಿದ್ದ ಹಿಂದೂ ಸಮುದಾಯದ ಧಾರ್ಮಿಕ ಅಸ್ಮಿತೆ ಹಾಗೆ ಶ್ರದ್ಧಾ ಭಕ್ತಿಯ ಅಸ್ಮಿತೆ. ಹೀಗಾಗಿನೇ ಈ ಒಂದು ಮಂದಿರದ ನಿರ್ಮಾಣ ಕಾರ್ಯ ಆಯಿತು ಅಂತ ಗೊತ್ತಾಗ್ತಿದ್ದ ಹಾಗೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ, ಸಹಸ್ರಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ದೇಶ ವಿದೇಶಗಳಿಂದ, ಕೆಲವರು ಕಾಲ್ನಡಿಗೆ ಮೂಲಕ, ಕೆಲವರು ಬೈಕ್ ರ್ಯಾಲಿ ಮೂಲಕ, ಹೀಗೆ ತಮ್ಮ ಶಕ್ತಿಗೆ ಅನುಗುಣವಾಗಿ ತಾವಿದ್ದ ಕಡೆಗಳಿಂದ ಈ ಒಂದು ಮಂದಿರವನ್ನ ಕಣ್ತುಂಬಿಕೊಳ್ಳೋ ಸಲುವಾಗಿ ಆಗಮಿಸಿದ್ರು. ದೇಶ ಮಾತ್ರ ಅಲ್ಲ, ವಿದೇಶಗಳಿಂದಲೂ ಕೂಡ ಭಕ್ತರ ಆಗಮನ ಆಗಿದೆ. ಅವರೆಲ್ಲರಿಗೂ ಕೂಡ ರಾಮಲಲ್ಲಾನನ್ನ ಕಣ್ತುಂಬಿಕೊಳ್ಳುವಂತಹ ಅವಕಾಶ. ಅದಕ್ಕೂ ಮೊದಲು ನೀವು ರಿಪಬ್ಲಿಕ್ ಹಣ ನೋಡ್ತಾ ಇದ್ರೆ ಖಂಡಿತ ಇಲ್ಲೇ ಕೂತ್ಕೊಂಡು ರಾಮ ಮಂದಿರದ ಈ ಕ್ಷಣಗಳನ್ನ ಕಣ್ತುಂಬಿಕೊಳ್ತಾ ಇದ್ದೀರಾ. ಸೊ ಅದನ್ನ ನಾವು ತೋರಿಸ್ತಾ ಇದ್ದೀವಿ. ಅದನ್ನು ಕೂಡ ಟಚ್ ಅಂಡ್ ಫೀಲ್ ಅಂತಾರಲ್ಲ, ಮುಟ್ಟಿ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಮೋಸ್ಟ್ಲಿ ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ಹೌದು, ತುಂಬಾ ಖುಷಿ ಆಗ್ತಾ ಇರುವಂತಹ ವಿಚಾರ ಅಂತ ಅನ್ಸುತ್ತೆ. ನೋಡಿ, ಕನ್ನಡಿಗರು ಮನೆಯಲ್ಲೇ ಕೂತ್ಕೊಂಡು ಈ ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಳ್ಳುವಂತ ಸುದಿನ ರಿಪಬ್ಲಿಕ್ ಹಣ ಮೂಲಕ. ಅದಕ್ಕೆ ಹೇಳಿದ್ದು ರಿಪಬ್ಲಿಕ್ ಹಣ ನೋಡ್ತಾ ಇದ್ರೆ ನೀವು ರಾಮ ಮಂದಿರದ, ರಾಮನೂರಿನ ಸಂಭ್ರಮದ ಕ್ಷಣಗಳು ಯಾವುದೂ ಕೂಡ ಮಿಸ್ ಆಗೋದೇ ಇಲ್ಲ ಅಂತ. ಈ ಕ್ಷಣ, ಈ ಗಳಿಗೆ ಹಾಗೆ ಇದೆ. ಎಂಥವ್ರಿಗಾದ್ರೂ ಕೂಡ ಭಕ್ತಿ ಭಾವ, ಸಂತೋಷ, ಸಡಗರ ಅದು ಎಲ್ಲೇ ಮೀರಿ ಆಚೆ ಬರುವಂಥದ್ದು. ಯಾಕಂತಂದ್ರೆ ಇದೊಂದು ಮಂದಿರದ ನಿರ್ಮಾಣಕ್ಕೋಸ್ಕರ ನಡೆದ ಸಂಘರ್ಷ ಅಂಥದ್ದು, ಇದೊಂದು ಮಂದಿರದ ನಿರ್ಮಾಣಕ್ಕೋಸ್ಕರ ನಡೆದ ಹೋರಾಟಗಳು ಅಂಥದ್ದು, ತಪಸ್ಸು ಅಂಥದ್ದು. ಅಂಥ ತಪಸ್ಸುಗಳು, ಸಂಘರ್ಷದ ಫಲವಾಗಿ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ ರಾಮ ಮಂದಿರ. ಆ ರಾಮ ಮಂದಿರದ ಮುಂಭಾಗದಿಂದ ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೀವಿ. ನಾನು ಹಾಗೆ ಶ್ರುತಿ. ನಮಗೂ ಖುಷಿ ಇದೆ, ನಮ್ಮ ಖುಷಿ ಕೂಡ ಎಲ್ಲೇ ಮೀರಿದೆ. ಭಾವ ಅಂತಾರಲ್ಲ, ಗಂಟೆಗಟ್ಟಲೆ ನಿಂತು ಕಾದಿದ್ದು ಕೂಡ ಸಾರ್ಥಕವಾಗಿದೆ. ರಾಮಲಲ್ಲನ ಸಮೀಪದಿಂದ ವರದಿಯನ್ನ ಪ್ರಸಾರ ಮಾಡುವ, ಕನ್ನಡಿಗರಿಗೆ ವಿಚಾರಗಳನ್ನು ತಿಳಿಸುವ ಆ ಒಂದು ಧನ್ಯತಾ ಭಾವ, ಆ ಒಂದು ಖುಷಿ, ಆ ಒಂದು ಸಂಭ್ರಮ ರಿಪಬ್ಲಿಕ್ ಕನ್ನಡದಿಂದಾಗಿ ನನಗೆ ಹಾಗೆ ಶ್ರುತಿಗೆ, ನಮ್ಮ ಕ್ಯಾಮ್ರಾ ಪರ್ಸನ್ ಶಿವಗೂ ಕೂಡ ಲಭ್ಯವಾಗಿದೆ. ಲೈಟಿಂಗ್ ವ್ಯವಸ್ಥೆ ನಾವು ಮಾತನಾಡಲೇಬೇಕು ಕನ್ನಡಿಗರಿಂದ. ರಾಮಲಲ್ಲನ ಮೂರ್ತಿ ಬಗ್ಗೆ ಮಾತನಾಡಲೇಬೇಕು ಕನ್ನಡಿಗರಿಂದ. ಇಡೀ ದೇವಸ್ಥಾನದ ನಿರ್ಮಾಣದ ನಿರ್ವಹಣೆ ಅದು ಕೂಡ ಮಾತನಾಡಲೇಬೇಕು ಕನ್ನಡಿಗ ಗೋಪಾಲ್ಜಿಯಿಂದ. ಹೀಗೆ ಕರ್ನಾಟಕಕ್ಕೂ ಹಾಗೆ ಈ ರಾಮ ಮಂದಿರಕ್ಕೂ ಅವಿನಾಭಾವ ಸಂಬಂಧ. ಆ ಸಂಬಂಧವೇ ಇವತ್ತು ಕರ್ನಾಟಕದವರೆಗೂ ಕೂಡ, ಕನ್ನಡಿಗರಿಗೂ ಕೂಡ ರಾಮ ಮತ್ತಷ್ಟು ಹತ್ತಿರವಾಗುವಂತೆ ಮಾಡಿದೆ, ಮತ್ತಷ್ಟು ರಾಮ ನಮ್ಮವ ಅಂತ ಅನ್ನಿಸುವಂತೆ ಮಾಡಿದೆ. ಹಿಂಭಾಗದ ದೃಶ್ಯ, ಕ್ಯಾಮ್ರಾ ಪರ್ಸನ್ ಶಿವು, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಹಿಂಭಾಗದ ದೃಶ್ಯ ವಿಹಂಗಮವಾದ ಲೈಟಿಂಗ್, ಲೇಸರ್ ಲೈಟ್ ಶೋ ಇಲ್ಲಿ ನಡೆಸಲಾಗ್ತಾ ಇದೆ. ರಾಮನ ಊರಿನಲ್ಲಿ, ರಾಮನ ಮಂದಿರದಲ್ಲಿ ಎಲ್ಲವೂ ಸುಂದರ, ಎಲ್ಲವೂ ಅತಿ ಸುಂದರ. ಈ ಮಾತು ಅತಿಶಯೋಕ್ತಿಯಲ್ಲ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಕೂಡ ಅದನ್ನು ಅನುಭವಿಸ್ತಾರೆ, ಅದು ನಿಜ ಅಂತ ಒಪ್ತಾರೆ ಕೂಡ. ಯಾಕಂತಂದ್ರೆ ಭಾರತದಲ್ಲಿ ಅನೇಕ ಚರ್ಚೆಗೂ ಕೂಡ ಒಳಪಟ್ಟಿತ್ತು. ಅನೇಕ ಮಂದಿರಗಳಿದೆ, ನಮ್ಮ ಊರಿನಲ್ಲೂ ಕೂಡ ರಾಮ ಮಂದಿರ ಇದೆ, ಯಾಕೆ ಇಲ್ಲಿಗೆ ಬರಬೇಕು ಅಂತ ಹೇಳಿ. ಯಾಕೆ ಬರಬೇಕು ಅನ್ನೋದಕ್ಕೆ ಉತ್ತರ ಈ ರಾಮ ಮಂದಿರ ನಿರ್ಮಾಣವಾಗಿರ್ತಕ್ಕಂತಹ ಸ್ವರೂಪ, ಹಾಗೆ ಇಲ್ಲಿ ಇರ್ತಕ್ಕಂತಹ ಈ ಸುಂದರವಾದ ನೋಟ, ಹಾಗೆ ಇಲ್ಲಿ ಹುಟ್ಟುವಂತಹ ಧನ್ಯತಾ ಭಾವ. ಯಾವ ರಾಮನಿಗೋಸ್ಕರ ಸಹಸ್ರಾರು ವರ್ಷಗಳಿಂದ ನಾವು ಕಾದಿದ್ವೋ, ಯಾವ ರಾಮನಿಗೆ ಒಂದು ನೆಲೆಯನ್ನ ಕಾಣಿಸ್ಬೇಕು ಅಂತ ಹೇಳಿ ತಪಸ್ಸನ್ನ ಮಾಡಿದ್ವೋ, ಆ ರಾಮನಿಗೆ ಒಂದು ಭವ್ಯವಾದ, ದಿವ್ಯವಾದ ಮಂದಿರ ನಿರ್ಮಾಣವಾಗಿದೆ. ಆ ಮಂದಿರದಿಂದ ಲೈವ್ ರಿಪೋರ್ಟಿಂಗ್ ಮಾಡ್ತಿದ್ದೀವಿ ನಾನು ಹಾಗೆ ನನ್ನ ಕಲೀಗ್ ಶ್ರುತಿ. ನಮ್ಮ ಹಿಂಭಾಗದಲ್ಲಿ ಎಕ್ಸಾಕ್ಟ್ಲಿ ರಾಮ ಮಂದಿರದ ಗರ್ಭಗುಡಿ ಏನಿದೆ, ಆ ಗರ್ಭಗುಡಿಯ ಹಿಂಭಾಗದಲ್ಲಿ ನಡೀತಾ ಇದೆ ಲೇಸರ್ ಲೈಟ್ ಶೋ. ಶ್ರುತಿ, ಎಕ್ಸಾಕ್ಟ್ಲಿ ನೋಡಿ, ಯಾರೇ ಏನೇ ವಿರೋಧ ಮಾಡಿದ್ರು ಮೋಸ್ಟ್ಲಿ ರಾಮ ಮಂದಿರದ ಒಳಗಡೆ ಬಂದು ರಾಮಲಲ್ಲಾನನ್ನ ಕಣ್ತುಂಬಿಕೊಂಡ್ರೆ ಯಾರು ಕೂಡ ವಿರೋಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಅಂಥ ಅದ್ಭುತ ಕ್ಷಣಗಳು, ಅದ್ಭುತವಾಗಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಸ್ಮಿತಾ ಹೇಳ್ದಂಗೆ ಆಲ್ರೆಡಿ ಲೇಸರ್ ಶೋ ನಡೀತಾ ಇರೋದು, ಲೇಸರ್ ಲೈಟ್ ಶೋ ನಡೀತಾ ಇರೋದು, ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಇಲ್ಲಿ ನೆರೆದಿರೋದನ್ನ ನಾವು ಗಮನಿಸ್ತಾ ಇದೀವಿ. ಬಟ್ ಪಾಸ್ ಇದ್ದವ್ರಿಗೆ VVIP ಗಳಿಗೆ ಮಾತ್ರ ಇವತ್ತು ಅವಕಾಶ. ರಾಮನ ಭಕ್ತರು ಕೂಡ ಬಂದು ಆರಾಮಾಗಿ ರಾಮಲಲ್ಲನನ್ನ ಕಣ್ತುಂಬಿಕೊಳ್ಳಬಹುದು. ರಾಮಲಲ್ಲನ ದರ್ಶನವನ್ನ ಮತ್ತಷ್ಟು ಸನಿಹದಿಂದ, ಮತ್ತಷ್ಟು ಸಮೀಪದಿಂದ ನಿಮಗೆ ಮಾಡಿಸ್ತೀವಿ ಅಂತ ಭರವಸೆಯನ್ನ ನೀಡ್ತಾ ಇಲ್ಲಿಂದ ನೇರ ಪ್ರಸಾರವನ್ನ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.